ಹೊಲವನ್ನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಹೊಲವನ್ನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ನೆಲದ ನೋವಾಗಿ ಕಾಲದ ಹೂವಾಗಿ ಹರಳುವವರು ನೀವಣ್ಣ, ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ. ದನಗುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ, ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ. ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ, ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭವ ಗಳಿಸೋಣ, ಸ್ವಾವಲಂಬಿಗಳಾಗೋಣ. ಕರುನಾಡಿನ ರಾಜಧಾನಿ ಬೆಂಗಳೂರಿಗೆ ಹೊಂದಿಕೊಂಡಂತೆ ಇರುವ ಕರ್ನಾಟಕದ ಪ್ರಮುಖ ಜಿಲ್ಲೆ ಚಿಕ್ಕಬಳ್ಳಾಪುರ. 5 ಪ್ರಮುಖ ಬೆಟ್ಟಗಳಿಂದ ಸುತ್ತುವರೆದಿರುವ ಚಿಕ್ಕಬಳ್ಳಾಪುರ ಪಂಚಗಿರಿಗಳ ನಾಡೆಂದೇ ಸುಪ್ರಸಿದ್ಧ. ಸಹಸ್ರಾರು ಜನರ ಮೆಚ್ಚಿನ ಪ್ರೇಕ್ಷಣೀಯ ತಾಣವಾಗಿ ಮೆರೆಯುತ್ತಿದೆ ಇಲ್ಲಿನ ನಂದಿ ಬೆಟ್ಟ ಹಾಗೆ ಸ್ಕಂದಗಿರಿ. ಇಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬಹಳ ಪ್ರಮುಖವಾಗಿದ್ದು ಇಲ್ಲಿನ ಭೋಗನಂದೀಶ್ವರ ದೇವಾಲಯ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಇತ್ತೀಚೆಗೆ ನಿರ್ಮಾಣವಾದ ಆದಿಯೋಗಿ ಶಿವನ 112 ಅಡಿ ಎತ್ತರದ ಪ್ರತಿಮೆ ದೇಶದ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಭಾರತದ ಅತ್ಯಂತ ಶ್ರೇಷ್ಠ ಎಂಜಿನಿಯರ್, ತಂತ್ರಜ್ಞ, ಕೃಷ್ಣರಾಜಸಾಗರ ಅಣೆಕಟ್ಟಿನ ಕಾರಣಕರ್ತ, ಕೈಗಾರಿಕಾ ಮತ್ತು ಶಿಕ್ಷಣ ಕ್ಷೇತ್ರದ ಕ್ರಾಂತಿಯ ಹರಿಕಾರ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮಸ್ಥಳ ಇಲ್ಲಿನ ಮುದ್ದೇನಹಳ್ಳಿ. ಭೀಮ ಬಕಾಸುರನನ್ನ ವಧಿಸಿದ ಪುರಾಣ ಪ್ರಸಿದ್ಧ ಸ್ಥಳ ಅಂತೆ ನಾರಾಯಣ ಯತಿಗಳ ತಪೋಭೂಮಿ ಕೈವಾರ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯದ್ದೇ. ಒಟ್ಟಾರೆ ಚಿಕ್ಕಬಳ್ಳಾಪುರ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿ ವೈಶಿಷ್ಟ್ಯಗಳ ಸಂಗಮವೆನಿಸಿದೆ. ಇನ್ನು ಕೃಷಿ ಮತ್ತು ಆರ್ಥಿಕತೆಗೆ ಇಂದು ಸಾಕ್ಷಿಯಾಗಿ ಮುಂದುವರಿಯುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ. ರೇಷ್ಮೆಯ ನಾಡಾಗಿ ರೇಷ್ಮೆಯ ಉತ್ಪಾದನೆಯಲ್ಲಿ ವಿಶ್ವ ಪ್ರಸಿದ್ಧ. ಜಿಲ್ಲೆಯ ಇಲ್ಲಿನ ಬಹುತೇಕ ಜನರು ರೇಷ್ಮೆ ಕೃಷಿಯಲ್ಲಿ ತೊಡಗಿದ್ದಾರೆ. ಹಣ್ಣು ಮತ್ತು ತರಕಾರಿಗಳ ಬೆಳೆಗಳಾಗಿ ದ್ರಾಕ್ಷಿ, ದಾಳಿಂಬೆ, ಸೀಬೆ ಮತ್ತು ಗುಲಾಬಿ ಹೂವುಗಳ ಬೆಳೆಗಳಿಗೆ ಇಲ್ಲಿನ ಕೃಷಿಕರು ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ. ಇಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸೂಲಕುಂಟೆ ಗ್ರಾಮದಲ್ಲಿ ನೇಗಿಲಯೋಗಿ ಪ್ರಾಯೋಜಿತ ಸರಣಿಯ 17ನೇ ಕಾರ್ಯಕ್ರಮ ಆಯೋಜಿತವಾಗಿತ್ತು. ರೈತ ಬಾಂಧವರೇ, ಬನ್ನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಸಮಸ್ತ ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ 17ನೇ ಸಂಚಿಕೆಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಸುಲಕುಂಟೆ ಅನ್ನುವ ಒಂದು ಗ್ರಾಮದಲ್ಲಿ ಈ ಒಂದು ನೇಗಿಲಯೋಗಿಯ ಒಂದು ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಇಲ್ಲಿ ಸುಲಕುಂಟೆ, ಆಮೇಲೆ ಗೊಲ್ಲಹಳ್ಳಿ ಮತ್ತು ಮಾರಪ್ಪನಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಇವತ್ತು ನಾವಿಲ್ಲಿ ಕೃಷಿಯಲ್ಲಿ ಸೂಕ್ಷ್ಮ ನೀರಾವರಿ ಉಪಕರಣಗಳ ಬಳಕೆ ಬಗ್ಗೆ, ಹಾಗೆಯೇ ಸೂಕ್ಷ್ಮ ನೀರಾವರಿ ಅಂದ್ರೇನು ಆ ಒಂದು ವಿಷಯವನ್ನು ಇಲ್ಲಿ ಚರ್ಚೆ ಮಾಡೋದಕ್ಕೆ ನಾವಿಲ್ಲಿ ಆಗಮಿಸಿದ್ದೇವೆ. ಸೂಕ್ಷ್ಮ ನೀರಾವರಿ ಅಂತ ಹೇಳಿದಾಗ ನಮಗೆ ಒಂದು ತುಂತುರು ನೀರಾವರಿ ಮತ್ತು ಇನ್ನೊಂದು ಹನಿ ನೀರಾವರಿ, ಇವೆರಡನ್ನು ಒಳಗೊಂಡಂತೆ ನಾವು ಸೂಕ್ಷ್ಮ ನೀರಾವರಿ ಪದ್ಧತಿಗಳು ಅಂತ ಹೇಳ್ತೀವಿ. ಈ ಒಂದು ಸೂಕ್ಷ್ಮ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳೋದ್ರಿಂದ ನೇರವಾಗಿ ಒಂದು ಬೆಳೆಯ ಒಂದು ಬೇರುಗಳ ಒಂದು ವಲಯಕ್ಕೆ ನೀರು ಉಣಿಸುವುದು ಅಥವಾ ರಸಾವರಿ ಅಂತ ಹೇಳ್ತೀವಿ ನಾವು, ಫರ್ಟಿಗೇಷನ್ ಅಂತೀವಿ. ಅಂತಂದರೆ ಪೋಷಕಾಂಶಗಳನ್ನು ಅಥವಾ ದ್ರವರೂಪದ ರಸಗೊಬ್ಬರಗಳನ್ನು ನೇರವಾಗಿ ನೀರಿನ ಮೂಲಕ ಅದಕ್ಕೆ ಆ ಒಂದು ಸಸ್ಯಗಳಿಗೆ ನೇರವಾಗಿ ಬೇರುಗಳಿಗೆ ಬಿಡುವಂಥ ಒಂದು ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ನಮಗೆ 40% 70% ಇಳುವರಿ ಕಂಡುಬರುತ್ತೆ. ಹಾಗೆಯೇ ಒಂದು 50% 60% ನೀರಾವರಿ ನಾವು ನೀರನ್ನು ಉಳಿಸಬಹುದು.
ಕೃಷಿ ಕಾರ್ಮಿಕರ ಕೊರತೆ ಇದೆ ಇವಾಗ, ಆ ಒಂದು ಕಾರ್ಮಿಕರ ಕೊರತೆಯೂ ಸಹ ನೀಗಿಸ್ಬೋದು ಇದರಲ್ಲಿ. ಸೊ ಹಾಗೆ ಒಂದು ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನೋದು ಒಂದು ಪ್ರಚಲಿತವಾಗಿದೆ. ಅಂತಂದರೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಅಥವಾ ಹೆಚ್ಚು ಇಳುವರಿ ಅನ್ನೋಂಥದ್ದು. ರೈತ ಬಾಂಧವರೇ, ಕೃಷಿಯಲ್ಲಿ ಸೂಕ್ಷ್ಮ ನೀರಾವರಿ ಉಪಕರಣಗಳ ಬಳಕೆ, ಅಂದರೆ ಸೂಕ್ಷ್ಮ ನೀರಾವರಿ ಅಂದ್ರೇನು ಅಂದರೆ ಅದರಲ್ಲಿ 2 ವಿಧ ಅಂತ ಹೇಳಿದೆ ಆವಾಗಲೇ ನಾನು. ಒಂದು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ. ಇದೇನು ಇವೆರಡು, ಇದರ ಮಹತ್ವ ಏನು, ಸೂಕ್ಷ್ಮ ನೀರಾವರಿಯ ಮಹತ್ವ ಏನು, ಆ ಒಂದು ವಿಷಯವನ್ನು ಇಲ್ಲಿ ಚರ್ಚೆ ಮಾಡೋದಕ್ಕೆ ನಮ್ಮೊಡನೆ ಇವತ್ತು ಕೃಷಿ ಆಯುಕ್ತಾಲಯದಿಂದ ಅಲ್ಲಿ ಉಪಕೃಷಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ GH ಯೋಗೇಶ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಕೋರೋಣ. ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ SS ಆಬಿದ್ ಸಾಹೇಬರು ಸಹ ಈ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಸೊ ಅವರಿಗೂ ಸಹ ನಾವು ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಮ್ಮೊಡನೆ ಚಿಕ್ಕಬಳ್ಳಾಪುರ ಉಪ ಕೃಷಿ ನಿರ್ದೇಶಕರ ಅಂದರೆ ಚಿಕ್ಕಬಳ್ಳಾಪುರ ಉಪವಿಭಾಗದ ಉಪ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ದೀಪಶ್ರೀ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ನಾವು ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ಚಿಕ್ಕಬಳ್ಳಾಪುರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಯುತ ಮುನಿರಾಜರು ಸಹ ನಮ್ಮೊಡನೆ ಇದ್ದಾರೆ. ಅವರಿಗೂ ಸ್ವಾಗತ ಕೋರೋಣ. ಹಾಗೆಯೇ ಸುತ್ತಮುತ್ತಲ ಗ್ರಾಮಸ್ಥರು ಅಂದರೆ ಸುಲಕುಂಟೆ, ಮಾರಪ್ಪನಹಳ್ಳಿ ಮತ್ತು ಗೊಲ್ಲಹಳ್ಳಿಯೂ ಸಹ ಸಾಕಷ್ಟು ಜನ ರೈತರು ಆಗಮಿಸಿದ್ದಾರೆ. ತಮಗೂ ಸಹ ಕೃಷಿ ಇಲಾಖೆಯ ಪರವಾಗಿ ಮತ್ತು ದೂರದರ್ಶನದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಬನ್ನಿ ರೈತ ಬಂದವರು, ಇವಾಗ ನಾವು ಸೂಕ್ಷ್ಮ ನೀರಾವರಿ ಅಂದರೆ ಏನು ತಿಳ್ಕೊಳ್ಳೋಣ. ನಾನು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆ ಒಂದು ಚರ್ಚೆ ಮಾಡೋಕ್ಕೆ ಆಗಮಿಸಿರುವಂತಹ ಉಪಕೃಷಿ ನಿರ್ದೇಶಕರಾದ ಯೋಗೇಶ್ ಸರ್, ದಯಮಾಡಿ ರೈತರನ್ನು ಕುರಿತು ಸೂಕ್ಷ್ಮ ನೀರಾವರಿಯ ಒಂದು ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸರ್. ಯಾಕಂದರೆ ಫಿಲ್ಮ್ ಅಪ್ಸೆಟ್ ಆಗಿಬಿಡುತ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಇಲ್ಲಿ ಸೇರಿರ್ತಕ್ಕಂಥ ವಿಚಾರ ಏನಂತಂತಂದರೆ ಈ ನೀರಿನ ಸದ್ಬಳಕೆಯನ್ನು ಕೃಷಿನಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ, ಕೃಷಿನಲ್ಲಿ ಪ್ರಮುಖವಾದಂತಹ ಸಂಪನ್ಮೂಲಗಳೇನು ಅಂತಂದರೆ ಒಂದು ಮಣ್ಣು ಮತ್ತು ನೀರು. ಮಣ್ಣು ಮತ್ತು ನೀರು ಎರಡೂ ಎಲ್ಲಿ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತೀವಿ, ಎಲ್ಲಿ ಚೆನ್ನಾಗಿ ಲಭ್ಯವಾಗಿರ್ತದೆ, ಅಲ್ಲಿ ನಾವು ಬಂಗಾರನೂ ಸಹಿತ ಬೆಳಿಬೋದು ಅಂತಕ್ಕಂಥದ್ದನ್ನು ನಮ್ಮ ರೈತರು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕೃಷಿ ಬಹಳ ದಿನಗಳ ಕಾಲ ಚೆನ್ನಾಗಿರಬೇಕು ಅಂದರೆ ಮಣ್ಣು ಚೆನ್ನಾಗಿರಬೇಕು ಮತ್ತು ನೀರು ಚೆನ್ನಾಗಿರಬೇಕು. ಮಣ್ಣು ಹಲವಾರು ಸಂದರ್ಭಗಳಲ್ಲಿ ಚೆನ್ನಾಗೇ ಇರ್ತದೆ ಒರಿಜಿನಲಿ, ಆದರೆ ಅದು ಯಾವಾಗ ಕೆಡ್ತದೆ ಅಂತಂತಂದರೆ ನಾವು ಅಲ್ಲಿ ನೋಡಿದಾಗ ನಾವು ಮಾಡ್ತಕ್ಕಂತಹ ಚಟುವಟಿಕೆಗಳಿಂದ ಆ ಮಣ್ಣಿನ ಗುಣಮಟ್ಟ ಹಾಳಾಗ್ತದೆ. ಒಂದು, ನಾವು ಕೊಡ್ತಕ್ಕಂಥ ನೀರಿನಲ್ಲಿ ವ್ಯತ್ಯಯ ಆದಾಗ ಅಥವಾ ಹೆಚ್ಚು ಕೊಡ್ತಕ್ಕಂಥದ್ದು ನೀರನ್ನು ಅಥವಾ ಅತ್ಯಂತ ಕಡಿಮೆ ಕೊಡ್ತಕ್ಕಂಥ ಸಂದರ್ಭಗಳಲ್ಲಿ ಆ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತದೆ. ನಂತರ ಅದು ಬೆಳೆನಲ್ಲಿ ನಮಗೆ ಆ ಪರಿಣಾಮವನ್ನು ತೋರಿಸ್ತಾ ಇರ್ತದೆ. ಜೊತೆಯಲ್ಲಿ ನಾವು ಬಳಕೆ ಮಾಡ್ತಕ್ಕಂಥ ಪರಿಕರಗಳು, ಈ ರಸಗೊಬ್ಬರಗಳಿರ್ಬೋದು, ಕೀಟನಾಶಕಗಳಿರ್ಬೋದು, ಕಳೆನಾಶಕಗಳಿರ್ಬೋದು, ಈ ರೀತಿಯ ಕೆಮಿಕಲ್ಸ್, ರಾಸಾಯನಿಕಗಳನ್ನು ಬಳಕೆ ಮಾಡೋದ್ರಿಂದ 2 ರೀತಿಯಲ್ಲಿ ಹಾಳಾಗ್ತಾ ಇರ್ತದೆ. ಮಣ್ಣು ಯಾವಾಗಲೂ ಮೊದಲಿಗೆ ತುಂಬ ಚೆನ್ನಾಗಿರ್ತದೆ. ಹಾಳು ಮಾಡಿದವರು ಯಾರು ಅಂತಂದರೆ ನಾವೇ. ಅವೈಜ್ಞಾನಿಕ ರೀತಿಯಲ್ಲಿ ನಾವು ನೀರನ್ನು ಬಳಕೆ ಮಾಡೋದ್ರ ಮುಖಾಂತರ ನಾವು ಅಲ್ಲಿ ಹೆಚ್ಚಾಗಿ ನಾವು ಭೂಮಿಯನ್ನು ಹಾಳು ಮಾಡ್ತಾ ಇದ್ದೀವಿ. ಭೂಮಿಗೆ ಯಾವಾಗ ಹಾಳಾಗ್ತದೆ ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ, ಕಡಿಮೆ ನೀರು ಕೊಟ್ಟಾಗ ಹೆಚ್ಚು ಹಾಳಾಗೋದಿಲ್ಲ, ಅದು ಫಲವತ್ತತೆಯನ್ನು ಆಗಿ ಉಳಿಸ್ಕೊಳ್ತದೆ. ಆದರೆ ಆ ಬೆಳೆನಲ್ಲಿ ಇಳುವರಿ ಏನಾಗ್ತದೆ, ನಮಗೆ ಇಳುವರಿ ಕುಂಠಿತ ಆಗ್ತದೆ. ಹೆಚ್ಚು ನೀರನ್ನು ಕೊಟ್ಟಾಗ ನಮಗೆ ಅಲ್ಲಿ ಹಾಳಾಗ್ತದೆ. ಇವತ್ತು ನಾವು ರೈತರನ್ನ ನೋಡ್ತೀವಿ, ಸುಮಾರಷ್ಟು ಜನ ಇವತ್ತು ಆಟೋ ಸ್ಟಾರ್ಟ್ಗಳು ಬಂದುಬಿಟ್ಟಿದ್ದಾವೆ. ಎಲ್ಲಿ ಬೇಕಾದ್ರೆ ಮೋಟ್ರನ್ನ ಸ್ಟಾರ್ಟ್ ಮಾಡಿದರೆ ಹಾಗೆ ಬಿಟ್ಬಿಟ್ರೆ 4 ಗಂಟೆ 5 ಗಂಟೆ ಕರೆಂಟ್ ಬಂದರೆ 4 ಗಂಟೆ 5 ಗಂಟೆನೂ ಆನ್ ಆಗಿರ್ತದೆ. ರಾತ್ರಿ 2 ಗಂಟೆನಲ್ಲಿ ಕರೆಂಟ್ ಬಂತು ಅಂದರೆ ಆಟೋ ಸ್ಟಾರ್ಟ್ ಆಗಿರ್ತೀವಿ, ಆಟೋ ಸ್ಟಾರ್ಟಲ್ಲಿ ಹೋಗ್ತಾ ಇರ್ತದೆ. ಅಂದರೆ ಆ ಜಮೀನಿಗೆ, ಆ ಬೆಳೆಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ಅದಕ್ಕೆ ಹೆಚ್ಚಾಗಿ ನೀರನ್ನು ಕೊಡ್ತಾಯಿದ್ದೀವಿ. ಎಂಥ ನೀರನ್ನು ಕೊಡ್ತಾಯಿದ್ದೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ, ಮಳೆ ನೀರು ಬರ್ತಿತ್ತು, ಎಲ್ಲೋ ಬಾವಿನಲ್ಲಿ ಒಂದು 25 ಅಡಿ 30 ಅಡಿ ಆಳದಲ್ಲಿ ನೀರು ಸಿಗ್ತಿತ್ತು. 25 ಅಡಿ 30 ಅಡಿ ಆಳದಲ್ಲಿ ಸಿಗ್ತಕ್ಕಂಥ ನೀರು ಪ್ಯೂರ್ ನೀರು ಇರ್ತಿತ್ತು. ನಾವು ಯಾವಾಗ ಭೂಮಿಯ ಅಂತರಾಳಕ್ಕೆ ಹೋದ್ವಿ, ಇವತ್ತು 1000, 1500 ಅಡಿ 1600 ಅಡಿಗೆ ಕೊರಿತಾ ಹೋಗ್ತಿದ್ದೀವಿ. ಆ ಭೂಮಿಯ ಅಂತರ್ಜಲ ಮಟ್ಟ ಒಳಗಡೆ ಹೋದಂಗೆ ಅದರಲ್ಲಿ ಸಾಲ್ಟ್ಸು ತುಂಬ ಜಾಸ್ತಿ ಆಗ್ತಿದ್ದಾವೆ, ಅದರಲ್ಲಿ ಈ ಲವಣಾಂಶಗಳು ಜಾಸ್ತಿ ಆಗ್ತದೆ. ಅಷ್ಟು ಆಳದಿಂದ ತೆಗೆದಂತಹ ನೀರನ್ನು ನಾವೇನಾದರೂ ಆ ಭೂಮಿ ಮೇಲೆ ತಂದು ಹಾಕಿದಾಗ ನಮಗೆ ಕಾಣ್ತದೆ, ಆ ಭೂಮಿ ಮೇಲೆ ಬೆಳ್ಳಗಾಗಿರ್ತದೆ. ಸುಮಾರು ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ಆ ನೀರು ಬಿಟ್ಟಂಥ ಸ್ಥಳದಲ್ಲಿ, ಆ ಜಾಗದಲ್ಲಿ ಬೆಳ್ಳಗಾಗಿರ್ತದೆ. ಯಾಕೆ ಬೆಳ್ಳಗಾಗಿರ್ತದೆ ಅಂದರೆ, ಆ ಲವಣಾಂಶಗಳು ಆ ಭೂಮಿಯ ಮೇಲ್ಪತ್ರದಲ್ಲಿ ಕೂತ್ಕೊಂಡಾಗ ಆ ಲವಣಾಂಶಗಳು ಇದಾಗ್ತದೆ. ಯಾವಾಗ ಲವಣಾಂಶಗಳು ಹೆಚ್ಚಾಗ್ತದೆ, ಆವಾಗ ಆ ಬೇರಿನ ಬೆಳವಣಿಗೆ ಇರ್ಬೋದು, ಅಲ್ಲಿ ಆ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಇರ್ಬೋದು, ಆ
ಮಣ್ಣಿನಲ್ಲಿ ಲಭ್ಯವಾಗ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಇರ್ಬೋದು, ಇವೆಲ್ಲವೂ ಸಹಿತ ಕುಂಠಿತ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಬಂದಾಗ ನೀರನ್ನು ನಾವು ಆ ಲವಣಯುಕ್ತ ನೀರನ್ನು ನಾವು ಬಳಕೆ ಮಾಡಬೇಕಾದ್ರೆ ಹೇಗೆ ಬಳಕೆ ಮಾಡಬೇಕು ಅಂತಕ್ಕಂಥ ತಿಳ್ಕೊಂಡಿರಬೇಕು. ಎರಡನೇದಾಗಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು ಅಂತಕ್ಕಂಥದ್ದು ಗೊತ್ತಿರಬೇಕು. ಧನ್ಯವಾದಗಳು. ಹಾಗೆ ಈ ಒಂದು ಇವತ್ತಿನ ವಿಷಯ ಏನಿದೆ, ಸೂಕ್ಷ್ಮ ನೀರಾವರಿ ಮಹತ್ವ, ಅದ್ರ ಬಗ್ಗೆ ಕೃಷಿ ಆಯುಕ್ತಾಲಯದಿಂದ ಆಗಮಿಸಿ ಕೃಷಿ ಆಯುಕ್ತಾಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಉಪ ಕೃಷಿ ನಿರ್ದೇಶಕರಾದ ಶ್ರೀಯುತ GH ಯೋಗೇಶ್ರವರು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಹಂಚಿಕೊಂಡಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ಚಂದನವಾಹಿನಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಹಾಗೆಯೇ ರೈತ ಬಂದವರೇ, ನಮ್ಮೊಡನೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಶ್ರೀಯುತ SS ಆಬಿದ್ ಸರ್ ಅವರು ಇದ್ದಾರೆ. ಅವರು ರೈತರನ್ನು ಕುರಿತು ಇಲ್ಲಿನ ನಮ್ಮ ಒಂದು ಇಲಾಖೆಯ ಪರವಾಗಿ ಆಗಿರ್ಬೋದು ಅಥವಾ ಮಳೆ ಬೆಳೆ ಪರಿಸ್ಥಿತಿ ಆಗಿರ್ಬೋದು ಒಂದು ಸಂಕ್ಷಿಪ್ತವಾಗಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ನಮ್ಮ ರಾಷ್ಟ್ರದಲ್ಲಿ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಏನಿದ್ದಾವೆ, ಈ ರೇನ್ ಶ್ಯಾಡೋ ಏರಿಯಾಸ್ ಅಂತ ಹೇಳ್ತೀವಿ. ಅಂದರೆ ಸುತ್ತಮುತ್ತ ಎಲ್ಲ ಕಡೆ ಮಳೆ ಬರ್ತದೆ, ಇಲ್ಲಿ ಮಳೆ ಬರೋದಿಲ್ಲ, ತಡವಾಗಿ ಬರುತ್ತೆ. ಆಮೇಲೆ ಅಕಾಲಿಕ ಮಳೆ, ಬಿತ್ತನೆ ಟೈಮಲ್ಲಿ ಮಳೆ ಇಲ್ಲ. ಹಿಂದೆ ನಾವು ನೋಡ್ತಿದ್ವಿ, ಈ ಕಾಲಕ್ಕೆ ಮಳೆ ಬರ್ತಾಯಿತ್ತು. ಈ ಕನ್ವಾರ ಬಾಗಿಲು ಸೊಪ್ಪಿನ ಬೀದಿ ಅಂತ ಇದೆ, ನೋಡಿದ್ದೀರೋ ಇಲ್ಲೆಲ್ಲ ಗೊತ್ತಿರ್ತದೆ. ಅಲ್ಲೆಲ್ಲ ನೀರೆಲ್ಲ ಹಾಯಿಸಿ ಸೊಪ್ಪೆಲ್ಲ ಬೆಳೀತಾಯಿದ್ರು. ಆಮೇಲೆ ನಾನು ಚಿಕ್ಕ ಹುಡುಗಿದಾಗ ಇಲ್ಲಿಂದ ಹೈದರಾಬಾದು, ಭುವನೇಶ್ವರ, ಮುಂಬೈ ಅಲ್ಲಿವರೆಗೂ ತರಕಾರಿ, ಹೂಕೋಸು, ಎಲೆಕೋಸು, ಟೊಮ್ಯಾಟೊ, ಹೀರೆಕಾಯಿ, ಸೋರೆಕಾಯಿ ಎಲ್ಲ ಹೋಗ್ತಿತ್ತು. ಈಗ ಕಡಿಮೆ ಆಗ್ತಾಯಿದೆ. ಕಡಿಮೆ ನೀರು, ಕಡಿಮೆ ಒಂದು ಭೂಮಿಯಿಂದ ಒಳ್ಳೆ ಸಮೃದ್ಧವಾದ ತರಕಾರಿ ಬೆಳೆಗಳು, ಹೂವು ಎಲ್ಲ ಬೆಳೆದು ನಾರ್ತ್ ಇಂಡಿಯಾವರೆಗೂ ನೀವು ಕಳಿಸ್ತಾಯಿದ್ದೀರಿ. ಸೊ ಇದೊಂದು ಸಾಧನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಯುತ SS ಆಬಿದ್ ಸಾಹೇಬರು ಆಗಮಿಸಿ ನಿಮ್ಮೆಲ್ಲರ ಕುರಿತು ಮಾತನಾಡಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಚಂದನವಾಹಿನಿಯ ಪರವಾಗಿ, ಕೃಷಿ ಇಲಾಖೆ ಪರವಾಗಿ ತಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ ಸರ್. ರೈತ ಬಂದವರೇ, ಈಗ ಚಿಕ್ಕಬಳ್ಳಾಪುರ ತಾಲೂಕಿನ ಆ ಒಂದು ಉಪ ವಿಭಾಗದ ಉಪ ಕೃಷಿ ನಿರ್ದೇಶಕರಾದಂತಹ ದೀಪಶ್ರೀ ಮೇಡಮ್ ಅವರು ರೈತರನ್ನ ಕುರಿತು ಈ ಒಂದು ಮಳೆ, ಈಗ ಸೂಕ್ಷ್ಮ ನೀರಾವರಿ ಮಾತಾಡಿದ್ವಿ ನಾವು. ಇಲ್ಲಿನ ಮಳೆ ಪರಿಸ್ಥಿತಿ ಹೇಗಿದೆ, ನಮ್ಮಲ್ಲಿ ಕೃಷಿ ಇಲಾಖೆಯಲ್ಲಿ ಈ ಒಂದು ಸೂಕ್ಷ್ಮ ನೀರಾವರಿ ಬಗ್ಗೆ ಆಗಿರ್ಬೋದು, ಮಳೆಯ ಬಗ್ಗೆ ಆಗಿರ್ಬೋದು, ಅದನ್ನು ಯಾವ ಒಂದು ಯೋಜನೆಗಳಿದೆ ಅದ್ರ ಬಗ್ಗೆ ತುಸು ಮಾಹಿತಿ ಹಂಚ್ಕೋಬೇಕಂತ ವಿನಂತಿ ಮಾಡ್ಕೊಳ್ತೀವಿ ಮೇಡಮ್. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಮನಿಸಿದಾಗ ಮಳೆ ಪರಿಸ್ಥಿತಿ ಹೇಗಿದೆ ಅಂದರೆ, ಒಂದು ವರ್ಷದಲ್ಲಿ ನಮಗೆ ಬಹಳ ಮಳೆ ಬಂದುಬಿಡುತ್ತೆ. ಅಂದರೆ ಅತಿ ಹೆಚ್ಚು ಅತಿವೃಷ್ಟಿ ಆಗಿಬಿಡುತ್ತೆ. ಯಾವಾಗಂದರೆ ನಾವು 22ನೇ ಸಾಲಿನಲ್ಲಿ ಅತಿವೃಷ್ಟಿಯಾಗಿತ್ತು. ಮತ್ತು 23-24ನೇ ಸಾಲಿನಲ್ಲಿ ಬರಗಾಲ ನಾವು ಎದುರಿಸಿದ್ದೀವಿ. ಆಮೇಲೆ ಮಳೆ ಒಂದು ವರ್ಷದಲ್ಲಿ ನಾವು ಗಮನಿಸಿದಾಗ ಮುಂಗಾರಲ್ಲಿ ನಮಗೆ ಡಿಲೇ ರೈನ್ಫಾಲ್, ಅಂದರೆ ಈಗ ಜೂನ್ ಜುಲೈನಲ್ಲಿ ನಾವು ಬಿತ್ತನೆ ಮಾಡ್ಕೋಬೇಕು, ಮೇ ಜೂನ್ ಜುಲೈನಲ್ಲಿ. ಆದರೆ ಆ ತಿಂಗಳುಗಳಲ್ಲಿ ನಮಗೆ ಮಳೆನೇ ಆಗೋದಿಲ್ಲ. ಮತ್ತು ನಾವು ಆಗಸ್ಟ್ ಇರ್ಬೋದು, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಳೆ ಆಗುತ್ತೆ. ಈ ರೀತಿ ಮಳೆ ಪ್ಯಾಟ್ರನ್ನು ನಮಗೆ ಕೈ ಕೊಟ್ಟಿರೋದ್ರಿಂದ ಬೆಳೆಗಳು ಕೂಡ ನಾವು ತಗೊಳ್ಳೋದು ಕಷ್ಟ ಆಗ್ತಿದೆ. ಈಗ ನೆಲಗಡಲೆ ಇರ್ಬೋದು, ಮೊದಲು ನಮ್ಮದು ಒಂದು 20,000 ಹೆಕ್ಟರ್ವರೆಗೂ ಇತ್ತು ಬೆಳೆ, ಅಂದರೆ ನಮ್ಮ ಜಿಲ್ಲೆಯಲ್ಲಿ. ಆದರೆ ಈಗ ಸುಮಾರು 8,000 ಬರೋದು ಕೂಡ ಕಷ್ಟ ಆಗಿದೆ. ಯಾಕೆಂದರೆ ಮಳೆ ಇಲ್ಲ. ಬಿತ್ತನೆ ಆಗೋ ಟೈಮಲ್ಲಿ ನಮಗೆ ಮಳೆ ಬರೋದಿಲ್ಲ. ಆಗಸ್ಟಲ್ಲಿ ಮಳೆ ಬರುತ್ತೆ, ಆಗ ನಾವು ಬಿತ್ತನೆ ಮಾಡಲಿಕ್ಕೆ ಆಗ್ತಿಲ್ಲ. ಆದ್ದರಿಂದ ನೆಲಗಡಲೆ ಕೂಡ ಏರಿಯಾ ಕಡಿಮೆ ಆಗಿದೆ. ಅದೇ ರೀತಿ ಬೇರೆ ರಾಗಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕೆಂದರೆ ನಾವು ಲೇಟಾಗಿ ಏನು ನಾವು ಬಿತ್ತನೆ ಮಾಡ್ಕೊಳ್ತೀವಿ, ರಾಗಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರಾಗಿ ಸ್ವಲ್ಪ ಯಥೇಚ್ಛವಾಗಿ ನಾವು ಬೆಳೀತಾ ಇದ್ದೀವಿ. ಮತ್ತು ಇನ್ನೊಂದು ಏನು ಅಂದರೆ, ಭಾಳ ಕಡೆ ಈಗ ಮುಸ್ಕಿನ ಜೋಳ ಬೆಳೆನ ನಾವು ತಗೊಳ್ತಾ ಇದ್ದಾರೆ ರೈತರು. ಯಾಕಂದರೆ ಈ ಮಳೆಯಿಂದ ಅದು ಒಂದು ಸತಿ ಬಿತ್ತನೆ ಮಾಡಿಬಿಟ್ರೆ ಮತ್ತೆ ಅದರಿಂದ ಮತ್ತೆ ಏನು ಅಲ್ಲಿ ಉಳುಮೆ ಮಾಡೋದು ಅದು ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಮುಸ್ಕಿನ ಜೋಳದ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಆದರೆ ನಾವು ಎಲ್ಲೇ ಹೋದರೂ ಕೂಡ ನಾವು ರಾಗಿ ತಗೊಳ್ಳಿ, ಈಗ ದ್ವಿದಳ ಧಾನ್ಯಗಳನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಫಲವತ್ತತೆನ ನಾವು ಕಾಪಾಡಬೇಕು ಅಂತೇಳಿ ಕ್ರಾಪ್ ರೊಟೇಷನ್ ಈಗೆಲ್ಲ ಮಾತಾಡಿದಂಗೆ ನಾವು ಮಾಡಬೇಕು ಅಂತೇಳಿ ಎಲ್ಲ ಕಡೆ ನಾವು ಕೂಡ ಎಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದರಿಂದ ರೈತರು ಈ ಎಲ್ಲ ಯೋಜನೆಗಳ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ವಂದನೆಗಳು. ರೈತ ಬಂದವರೇ,
ಸೂಕ್ಷ್ಮ ನೀರಾವರಿ ಮತ್ತು ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡ ಅಂದರೆ ಬಿದ್ದ ನೀರನ್ನು ಏನು ನಡೆಯುವ ನೀರನ್ನು ತಡೆಯುವಂತೆ ಮಾಡೋದು, ನಿಂತ ನೀರನ್ನು ಇಂಗಿಸುವಂತೆ ಮಾಡೋದು, ಆ ಒಂದು ಪದ್ಧತಿಯಲ್ಲಿ ನಮ್ಮಲ್ಲಿ ನಾವು ಕೃಷಿ ಭಾಗ್ಯ ಯೋಜನೆಯನ್ನು ಮಳೆ ನೀರನ್ನು ಸಂರಕ್ಷಣೆ ಮಾಡಿ ಬೆಳೆಗಳ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಒಂದು ನೀರುಣಿಸುವ ಮೂಲಕ ಒಂದೊಂದು ಉಪಯುಕ್ತವಾದಂತಹ ಒಂದು ಯೋಜನೆ ಅದು ಕೃಷಿ ಭಾಗ್ಯ ಯೋಜನೆ. ಹಾಗೆ ಸೂಕ್ಷ್ಮ ನೀರಾವರಿ ಯೋಜನೆ. ಸೊ ಅದ್ರ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿ ನೀಡಿದಂತಹ ದೀಪಶ್ರೀ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮೊಡನೆ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಮುನಿರಾಜು ಅವರು ನಮ್ಮೊಡನೆ ಇದ್ದಾರೆ. ಸೊ ಅವರು ಈ ಒಂದು ಫರ್ಟಿಗೇಷನ್ ಅಂತ ಹೇಳಿದೆ ನನ್ನ ಒಂದು ಪೀಠಿಕೆಯಲ್ಲಿ, ಅಂದರೆ ರಸಾವರಿ ಅಂತಂದರೆ ಏನು ಲಘು ಪೋಷಕಾಂಶಗಳಾಗಿರ್ಬೋದು ಅಥವಾ ಏನು ನೀರಿನ ಮೂಲಕ ಬೆಳೆಗಳಿಗೆ ಉಣಿಸುವಂತಹ ಕೆಲವೊಂದು ರಸಗೊಬ್ಬರ ಅಥವಾ ಪೋಷಕಾಂಶಗಳಾಗಿರ್ಬೋದು, ರಸಾವರಿ ಪದ್ಧತಿ ಅಂತೀವಿ. ಸೊ ಅದು ಹಾಗೆ ಹಸಿರೆಲೆ ಗೊಬ್ಬರಗಳ ಬಳಕೆ, ಅಂದರೆ ನಾವು ಮಣ್ಣಿನಲ್ಲಿ ಒಂದು ಸಾವಯವ ಇಂಗಾಲ ಆಗಿರ್ಬೋದು ಅಥವಾ ಸಾವಯವ ಅಂಶವನ್ನು ಹೆಚ್ಚಳ ಮಾಡೋದ್ರ ಬಗ್ಗೆ ಈ ಒಂದು 2 ವಿಷಯವನ್ನು ಕುರಿತು ರೈತರಿಗೆ ಮಾಹಿತಿ ನೀಡಬೇಕಂತ ಹೇಳಿ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಇತ್ತೀಚಿನ ದಿನಗಳಲ್ಲಿ ಹಸು ಸಾಕಾಣಿಕೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಾವಯವ ಮೂಲಗಳ ಸಾವಯವ ಗೊಬ್ಬರದ ಮೂಲ ನಮ್ಮಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಇದಕ್ಕೆ ಪರ್ಯಾಯವಾಗಿ ನಮ್ಮ ಇಲಾಖೆಯಲ್ಲಿ ಸಾವಯವ ಇಂಗಾಲ ಅಂತ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತಿದ್ದೀವಿ. ಇದರಲ್ಲಿ ಏನಪ್ಪ ಅಂತಂದರೆ 75% ಸಹಾಯಧನದಲ್ಲಿ ನಿಮಗೆ ಸೆಣಬಿನ ಬೀಜ ಸಹಾಯಧನದಲ್ಲಿ ವಿತರಣೆ ಮಾಡಲಿಕ್ಕೆ ಕಾರ್ಯಕ್ರಮ ಇದೆ. ಇದನ್ನು ಪ್ರಮುಖವಾಗಿ ನಾವು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ವರ್ಷದ ಏನು ಮೊದಲ ನಮಗೇನು ಮಳೆ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ರೈತರಿಗೆ ಸಹಾಯಧನ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ನೀವೇನು ಮಾಡಬೇಕಂದ್ರೆ ವರ್ಷದ ಮೊದಲ ಮಳೆ ಬಂದ ತಕ್ಷಣ ಅದನ್ನು ನೀವು ಒಂದು ಸರಿ ಉಳುಮೆ ಮಾಡಿ ಪ್ರತಿ ಎಕರೆಗೆ 10 kg ಸೆಣಬಿನ ಬೀಜ, ನಿಮ್ಮಲ್ಲೇ ಇರ್ತಕ್ಕಂಥ ಉರುಳಿ ಬೀಜ ಒಂದು 2 kg, ಒಂದು 2 kg ಅಲಸಂದೆ ಬೀಜನ ಮಿಕ್ಸ್ ಮಾಡಿ ಬಿತ್ತನೆ ಮಾಡಿ 40ರಿಂದ 45 ದಿನದಲ್ಲಿ ಆ ಒಂದು ಬೆಳೆ ಬೆಳೆದಿದ್ದ ತಕ್ಷಣ ನೀವು ಮಣ್ಣಿಗೆ ಸೇರಿಸೋದ್ರಿಂದ ಸಾಕಷ್ಟು ಸಾವಯವ ಅಂಶಗಳನ್ನು ನೀವು ಮಣ್ಣಿಗೆ ಸೇರಿಸ್ಬೋದಾಗಿರುತ್ತೆ. ಮತ್ತು ಇದಕ್ಕೆ ಇನ್ನೊಂದು ಅನುಕೂಲ ಏನಪ್ಪ ಅಂತಂದರೆ ನಮ್ಮ ಜಮೀನಿರ್ತಕ್ಕಂಥ ಯಥೇಚ್ಛವಾಗಿ ಬೆಳೆಯೋಂಥ ಕಳೆಗಳನ್ನು ನಾವು ಹತೋಟಿ ಮಾಡ್ಬೋದಾಗುತ್ತೆ. ನೀವು ಈ ಒಂದು ಯಾವುದೋ ಒಂದು ಜಮೀನಲ್ಲಿ ನೀವು ಒಂದು ಹಸಿರು ಬಿತ್ತನೆ ಮಾಡಲಿಲ್ಲ ಅಂತಂದರೆ ನೀವೇ ಗಮನಿಸ್ಬೋದು, ಯಥೇಚ್ಛವಾಗಿ ಕಳೆ ಬರುತ್ತೆ ನಮ್ಮಲ್ಲಿ, ಕರೆಕ್ಟ್ ಅಲ್ವಾ? ಅದೇ ರೀತಿ ನೀವು ಆ ಜಮೀನಲ್ಲಿ ನೀವು ಹಸಿರಲೆ ಬಿತ್ತನೆ ಬೀಜ ಅಥವಾ ಯಾರು ಉರುಳಿನ ಅಕಸ್ಮಾತ್ ಸೆಣಬಿನ ಬೀಜ ಸಿಗಲಿಲ್ಲ ಉರುಳಿ ಅಥವಾ ಅಲಸಂದೆ ಬಿತ್ತನೆ ಬೀಜ ನೀವು ಮಿಕ್ಸ್ ಮಾಡಿ ಚೆಲ್ಲಿಬಿಟ್ಟು ನೀವು 40ರಿಂದ 45 ದಿನಕ್ಕೆ ಅದ್ರ ಮಣ್ಣಿಗೆ ಸೇರಿಸೋದ್ರಿಂದ ಸಾಕಷ್ಟು ಸಾವಯವ ಅಂಶಗಳನ್ನು ಸೇರಿಸ್ದಂಗೆ ಆಗುತ್ತೆ. ನಮ್ಮ ಜಮೀನಲ್ಲಿ ಬರ್ತಕ್ಕಂಥ ಕಳೆಗಳನ್ನು ಸಹ ನಾವು ಹತೋಟಿ ಮಾಡ್ಕೋಬೋದು ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಎಲ್ಲರಿಗೂ ಒಂದ್ಸಿ ನಾನು ಮಾತಾಡಿ ಮುಗಿಸ್ತೀನಿ. ನಮಸ್ತೆ. ರೈತರನ್ನು ಕುರಿತು ಮಾತನಾಡಿದಂತಹ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ಮುನಿರಾಜುರವರು ಅವರಿಗೂ ಸಹ ಚಂದನವಾಹಿನಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ರೈತ ಬಂದವರೇ, ನಮ್ಮೊಡನೆ ಡಾಕ್ಟರ್ ತನ್ವೀರ್ ಅಹಮದ್ ಅಂತ ಹೇಳಿ ಒಬ್ಬರು ವಿಜ್ಞಾನಿ ಇದ್ದಾರೆ. ಸೊ ಅವರು ಈ ಒಂದು ಸೂಕ್ಷ್ಮ ನೀರಾವರಿ ಪದ್ಧತಿಗಳಲ್ಲಿ ರೈತರಿಗೆ ರೈತರ ಸಮಸ್ಯೆ ಏನು ಸಮಸ್ಯೆ ತಲೆದೋರ್ತವೆ, ಸೊ ಅದನ್ನು ಸುಲಭವಾಗಿ ಯಾವ ರೀತಿ ಬಗೆಹರಿಸ್ಕೋಬೇಕು ಅಂಥೇಳಿ ಒಂದು ಸೂಕ್ಷ್ಮ ನೀರಾವರಿ ಬಗ್ಗೆ ಕುರಿತು ರೈತರನ್ನ ಮಾತಾಡಬೇಕು ತಾವು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ ನಾನು. ನಾವು ನಮ್ಮ ಕೃಷಿ ವಲಯದಲ್ಲಿ ನಾವು ಒಂದು ತುಂತುರು ನೀರಾವರಿ ಆಗಿರಲಿ ಅಥವಾ ಒಂದು ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡಾಗ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಿದ್ದಾಗ ಒಂದು ನಾವು ಉತ್ತಮವಾಗಿರೋ ಹನಿ ಮತ್ತು ತುಂತುರು ನೀರಾವರಿಯನ್ನು ನಾವು ಅಳವಡಿಸ್ಕೊಳ್ಬಹುದಾಗಿದೆ. ಈ ಒಂದು ನಾವು ಬಳಸಿದಾಗ ಯೂಶಲಿ ನಾವೇನು ಮಾಡ್ತೀವಿ, ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟಾಗ ಹಾಗೂ ಕೆಲವೊಂದು ಸಲ ಬಯೋಫರ್ಟಿಲೈಸರ್ಸನ್ನ ನಾವು ಇದರಲ್ಲಿ ಬಿಟ್ಟಾಗ ಒಂದು ಹನಿ ನೀರಾವರಿಯಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಪೈಪ್ ಬ್ಲಾಕ್ ಆಗಿರುವಂತಹ ಚಾನ್ಸಸ್ಸು ಜಾಸ್ತಿ ಇರುವಂಥದ್ದು. ಆದ್ದರಿಂದ ನಾವು ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ಇದನ್ನು ಮೇಂಟೆನೆನ್ಸ್ ನಿರ್ವಹಣೆಯನ್ನು ಮಾಡಿದಾಗ ಈ ಒಂದು ಡ್ರಿಪ್ಪನ್ನು ನಾವು ಇನ್ನೂ 2-3 ವರ್ಷದವರೆಗೂ ಅದನ್ನು ನಾವು ಬಳಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವು ಬೋರ್ವೆಲ್ಲಿಂದ ಅಥವಾ ಒಂದು ಕೃಷಿ ಹೊಂಡದಿಂದ ನಾವು ನೀರನ್ನು ನಾವು ಪಂಪ್ ಮಾಡಿ ನಾವು ಡ್ರಿಪ್ಪನ್ನ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ ಅದರಲ್ಲಿ ಕೆಲವೊಂದು ನಮಗೆ ಒಂದು ಡಸ್ಟ್ ಪಾರ್ಟಿಕಲ್ಸ್ ಕೂಡ ನಮಗೆ ಸಿಗ್ಬೋದು. ಆದ್ದರಿಂದ ಆ ಒಂದು ಇದರಲ್ಲಿ ನಮಗೆ ಈ ಥರ ಒಂದು ಸ್ಕ್ರೀನ್ ಫಿಲ್ಟರ್ ಅಂತ ಇರುತ್ತೆ ನಮ್ಮ ಡ್ರಿಪ್ಪಲ್ಲಿ. ಇದನ್ನು ನಾವು ಪ್ರತಿ 15 ದಿನಕ್ಕೊಮ್ಮೆ ನಾವು ಇದನ್ನು ಕ್ಲೀನ್ ಮಾಡಿದ್ದೆ ಆದಲ್ಲಿ ನಾವು ಡ್ರಿಪ್ಪಲ್ಲಿ ನಮಗೇನು ಸಮಸ್ಯೆ ಬರೋದನ್ನು ನಾವು ಅದನ್ನು ತಡಿಬೋದಾಗುತ್ತೆ. ಇದನ್ನು ಯಾವ ರೀತಿಯಲ್ಲಿ ನಾವು ಮಾಡುವಂಥದ್ದು, 15 ದಿನಕ್ಕೊಮ್ಮೆ ಇದೊಂದು ಡ್ರಿಪ್ ಸಿಸ್ಟಮಲ್ಲಿ ನಾವು ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಇಲ್ಲೆಲ್ಲ ಒಂಥರ ಒಂದು ಕಸ ಅಥವಾ ಇದು ತುಂಬ್ಕೊಂಡಿರುತ್ತೆ. ಆ ಒಂದು ಬ್ರಷಲ್ಲಿ ಜಸ್ಟ್ ಇದನ್ನು ಬ್ರಷ್ ಮಾಡಿದಾಗ ಅವೆಲ್ಲ ಸಾಯಿಲ್ ಪಾರ್ಟಿಕಲ್ಸ್ ಮತ್ತು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಅದು ನಮಗೆ ಕ್ಲೀನ್ ಆಗುತ್ತೆ. ಡಾಕ್ಟರ್ ತನ್ವೀರ್ ಅಹಮದ್ ಅವರು ಈಗ ತಾವು ಸೂಕ್ಷ್ಮ ನೀರಾವರಿ ಅಥವಾ ಹನಿ ನೀರಾವರಿ ಅಳವಡಿಸ್ಕೊಂಡಾಗ ನೀವು ಏನು ಸಮಸ್ಯೆ ತಲೆದೋರ್ತಾ ಇದ್ದೀರಾ, ಸೊ ಅದ್ರ ಬಗ್ಗೆ ಸೂಕ್ತವಾದಂಥ ಒಂದು ಮಾಹಿತಿಯನ್ನು ಅದಕ್ಕೆ ಹೇಗೆ ಸರಿಪಡಿಸ್ಕೊಳ್ಬೇಕು ಅಂಥೇಳಿ ಮಾಹಿತಿ ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಣ.
ಹಾಗೆಯೇ ಈಗ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ನೇರವಾಗಿ ವೇದಿಕೆ ಮೇಲೆ ಗಣ್ಯರಿದ್ದಾರೆ, ಪ್ರಶ್ನೆ ಕೇಳ್ಬೋದು. ಸರ್, ನನ್ನ ಹೆಸರು ಅಶೋಕ್ ಅಂತ, ನಮ್ಮದು ಸೂಲ್ಕುಂಟೆ. ನಾವು ಕೃಷಿ ಮಾಡ್ತಾ ಇದ್ದೀವಿ. ನಾನು ರೀಸೆಂಟಾಗಿ ಮಣ್ಣು ಹೊಡಿಸ್ದೆ ತೋಟಕ್ಕೆ. 3 ಬೆಳೆ ನನಗೆ ಫೈಲ್ಯೂರ್ ಆಗಿದೆ. ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾಯಿಲ್ಲ. ನಿಮ್ಮ ಕಡೆಯಿಂದ ನಮಗೆ ಮಣ್ಣು ಟೆಸ್ಟಿಂಗು ಏನಾದರೂ ಆ ಥರ ನಮಗೆ ಇದು ಮಾಡಿಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಈ ಥರ ಕೃಷಿ ಇಲಾಖೆಯಿಂದ ಬಂದು ಇಲ್ಲ ಮಣ್ಣು ಪ್ರಾಬ್ಲಮ್ ಇದೆಯೋ ಇಲ್ಲ ಮೆಡಿಸಿನ್ ಪ್ರಾಬ್ಲಮ್ ಇದೆಯೋ ಏನಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಅದು ನಮ್ಮ ರೈತರು ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಅಶೋಕ್ ಅವರೇ, ಈಗ ಮಣ್ಣು ನೀವು ಯಾವ ರೀತಿ ಅಂದರೆ ಕೆರೆಗೋಡ್ ಹೊಡೆದ್ರೋ ಅಥವಾ ಬೇರೆ ಪಕ್ಕದ ಜಮೀನ ರೈತರದ್ದು ಮಣ್ಣು ಹೊಡೆದ್ರೋ ಅದ್ರ ಬಗ್ಗೆ ಒಂದು ವಿವರ ತಿಳಿಸ್ಬೋದಾ? ಸರ್, ನಾವು ಇಲ್ಲಿ ಬೆಟ್ಟದಿಂದ ಹೊಡ್ಸಿರೋದು ಮಣ್ಣು. ಅಲ್ಲಿ ಕೆರೆ ಅಂತಂದರೆ ಇವಾಗ ನಮ್ಮ ಸೈಡ್ ಇರೋದು ಕೆರೆಗಳಂತೂ ಯಾವುದೂ ಇಲ್ಲ. ಎಲ್ಲ ಬೆಟ್ಟದ ಹರಿಯೋ ಮಣ್ಣಲ್ಲಿ ನಾವು ಹೊಡ್ಸಿರ್ತೀವಿ, ತೋಟಕ್ಕೆ ಹೊಡ್ಸಿದ್ದೀವಿ ಆಲ್ರೆಡಿ. ಹೊಡ್ಸಿ ಈ ಥರ ಆಗಿದೆ. ಅದ್ರಿಗೆ ನಾವು ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಈಗ ನಮ್ಮೂರಲ್ಲಿ ನೀವು ಒಂದು ಫೋರಮ್ ಇಟ್ಟಿದ್ದೀರಿ, ಅದ್ರ ಬಗ್ಗೆ ನೀವು ಹೇಳುತ್ತಾ ಇದ್ದೀರಿ, ಅದಕ್ಕೋಸ್ಕರ ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ಆ ಒಂದು ಮಾಹಿತಿನೇ ಇಲ್ಲ ನಮಗೆ. ಈಗಾಗಲೇ ನಮ್ಮ ಸೂಲ್ಕುಂಟೆ ಗ್ರಾಮಕ್ಕೆ ನಾವೇ ಭೇಟಿ ನೀಡಿದ್ದೀವಿ. ಈಗ ಕಾರ್ಯಕ್ರಮದ ಮುಗಿದ ನಂತರನೇ ನಿಮ್ಮ ತೋಟಕ್ಕೆ ಹೋಗೋಣ, ಆ ಜಮೀನು ಪರಿಸ್ಥಿತಿ ನೋಡೋಣ. ನಾಳೆ ಬೆಳಗ್ಗೆನೇ ನೀವು ನಮ್ಮ ಜಮೀನಲ್ಲಿ ನಾವು ಯಾವ ರೀತಿ ಮಣ್ಣು ಮಾದರಿ ಸಂಗ್ರಹಣೆ ಮಾಡಬೇಕು ಅಂತ ನಿಮ್ಮ ಮಾಹಿತಿ ಕೊಡ್ತೀವಿ. ನಾಳೆ ಬೆಳಗ್ಗೆನೇ ನೀವು ನಮಗೆ ಮಣ್ಣು ಮಾದರಿನ ತಲುಪಿಸಿ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ನಮ್ಮ ಇಲಾಖೆಯ ಒಂದು ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಇದೆ, ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಹ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಇದೆ. ಯಾವುದರಲ್ಲಿ ಒಂದು ಕಡೆ ನಿಮಗೆ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ವಿವರಗಳನ್ನು ನಿಮಗೆ ಸಲ್ಲಿಸಲಿಕ್ಕೆ ನಾವು ಕ್ರಮ ತಗೊತೀವಿ. ನಮಸ್ತೆ ಸರ್. ನಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ದಯವಿಟ್ಟು ಇವಾಗ ಕೃಷಿ ಹೊಂಡ ಬಗ್ಗೆ ನೀವು ಮಾಹಿತಿ ಕೊಟ್ರಿ ನಮಗೆ. ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಂದ್ರೆ 4 ಕಿಲೋಮೀಟ್ರ್ ಹೋಗ್ಬೇಕು ಸರ್. ಒಂದು NOC ಮಾಡಿಸ್ಬೇಕಂತಂದರೆ ಮಿನಿಮಮ್ 1 ಡೇ ನಮಗೆ ಕೆಲಸ ಕೇಳ್ತಾ ಇದೆ. ಇಲ್ಲಿ ನಾವು ಕೆಲಸ ಮಾಡೋಕೆ ರೈತರಾಗಿ ನಾವು ತೋಟದಲ್ಲಿ ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗಿ NOC ಮಾಡಿಸ್ಕೊಂಡು ಕೃಷಿ ಹೊಂಡಕ್ಕೆ ನಾವು ಅಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ಈಗ ನಾನು ಸುಮಾರು 1 ವರ್ಷದಿಂದ ನಾನು ಇದೇ ಜಾಗದಲ್ಲೇ ಕೃಷಿ ಹೊಂಡ ಮಾಡಬೇಕಂತ ತುಂಬ ಒಂದು 2-3 ಕಿತ ಹೋದೆ. ಆ ಟೈಮಿಗೆ ನಾವು ಹೋಗೋಕ್ಕಲ್ಲ, ಆಫೀಸರ್ಸು ಇಲ್ಲಿ ಪ್ರತಿಯೊಂದು ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಮದ್ದು ಹೊಡೆಯೋಕ್ಕಾಗಲ್ಲ, ಇಲ್ಲ ಅಂತಂದ್ರೆ ಬೇಸಾಯ ಹಾಕೋಕ್ಕಾಗಲ್ಲ, ಗೊಬ್ಬರ ಹಾಕೋಕ್ಕಾಗಲ್ಲ. ಈ ಥರ ನಮಗೆ ಪ್ರಾಬ್ಲಮ್ ಕಾಡ್ತಾ ಇದೆ. ಅದಕ್ಕೊಂದು ಸೊಲ್ಯೂಷನ್ ಮಾಡಿಕೊಡಿ ಅಂತ ನಮ್ಮಲ್ಲಿ. ಈಗ ಕೃಷಿ ಭಾಗ್ಯ ಯೋಜನೆ ಅದು 2ನೇ ಹಂತದ ಕೃಷಿ ಭಾಗ್ಯ ಯೋಜನೆ ನಾವು ಅನುಷ್ಠಾನ ಮಾಡ್ತಿದ್ದೀವಿ. ಈಗ ಒಂದು ಆ ಮಾರ್ಗಸೂಚಿಯಲ್ಲಿ ನಮಗೊಂದು ಮಾರ್ಗಸೂಚಿ ಕೊಟ್ಟಿದ್ದಾರೆ. ಅದರಲ್ಲಿ ಏನಪ್ಪ ಅಂತಂದರೆ, ಇಂದಿನ ಸಾಲುಗಳಲ್ಲಿ ಈವನ್ ನಮ್ಮ ಕೃಷಿ ಇಲಾಖೆಯಲ್ಲೂ ತೊಗೊಂಡಿರಬಾರ್ದು, ಅಥವಾ ಕೃಷಿ ಹೊಂಡವನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತ್ ಆಗಿರ್ಬೋದು, ತೋಟಗಾರಿಕೆ ಅಥವಾ ರೇಷ್ಮೆ ಇಲಾಖೆ, ಇಲ್ಲಿ ಯಾವುದೇ ಕಾರಣಕ್ಕೂ ಸಹಾಯಧನ ಪಡೆದಿರಬಾರ್ದು ಅಂತ ನಮಗೆ ನಿಬಂಧನೆ ಇರೋದರಿಂದ ನೀವು ಗ್ರಾಮ ಪಂಚಾಯತಿ, ತೋಟಗಾರಿಕೆ, ರೇಷ್ಮೆ ಇಲಾಖೆ ಈ ಒಂದು ಇಲಾಖೆಗಳಲ್ಲಿ ನಮಗೆ ನಿರಾಕ್ಷೇಪಣಾ ಪತ್ರನ ಸಲ್ಲಿಸಬೇಕಾಗುತ್ತೆ. ನಾವು ಕೃಷಿ ಮಾಡ್ತಾ ಇದ್ದೀವಿ. ನಮ್ಮ ಜಮೀನು 2 ಎಕರೆ ಜಮೀನು ಇದೆ. ಅಲ್ಲಿ ಒಂದು ಕಡೆ ಇಲ್ಲ, 3-4 ಕಡೆ ಇದೆ. ನಾವು ಕೃಷಿ ಹೊಂಡ ಮಾಡ್ಬೇಕು. ಈಗ ಅಲ್ಲಿ ಕೃಷಿ ಹೊಂಡ ಮಾಡ್ಬೇಕಾದ್ರೆ ನಮಗೆ ಬೋರ್ವೆಲ್ ಇಲ್ಲ. ಮಳೆ ನೀರು ಮಾತ್ರ ಅಲ್ಲಿ ನಾವು ನಿಲ್ಲಿಸಿ ಮಾಡೋದು. ಇದು ಸ್ವಲ್ಪ ಕುಂಟೆ ಮಾಡ್ಕೊಂಡ್ರೆ ಕುಂಟೆಗೆ ನೀರು ಬರ್ತಾ ಇದೆ. ಆ ಕುಂಟೆಯಿಂದಲೇ ಸ್ವಲ್ಪ ಬೆಳೆ ತೆಗಿತಾ ಇದ್ವಿ. ನೀರು ನಿಲ್ಬೇಕಾದ್ರೆ ಕೃಷಿ ಹೊಂಡ ಮಾಡ್ಬೇಕಾದ್ರೆ ನಿಮ್ಮಿಂದ ಏನಾದರೂ ನಮಗೆ ಯಾವ ಥರ ಸಹಾಯ ಸಿಗುತ್ತೆ? ಆಯಿತು. ಇದು ಕೃಷಿ ಭಾಗ್ಯದಲ್ಲಿ ಕಾನ್ಸೆಪ್ಟ್ ಏನಂದರೆ, ನಾವು ಮಳೆ ನೀರು ಕೊಯ್ಲು ಮಾಡೋದು. ಇದು ಬೋರ್ವೆಲ್ ಅವಶ್ಯಕತೆ ಇರೋದಿಲ್ಲ. ನೀವು ಅರ್ಜಿ ಸಲ್ಲಿಸಿ ಇದನ್ನು ನೀವು ಸೌಲಭ್ಯನ ಪಡೆಯಬಹುದಾಗಿದೆ. ಕೃಷಿ ಅಧಿಕಾರಿ ಬಂದು ನಿಮ್ಮದು ಸ್ಪಾಟೆಲ್ಲ ವೀಕ್ಷಣೆ ಮಾಡ್ತಾರೆ. ಮತ್ತು ಅಲ್ಲಿ ನೀವು ಕೃಷಿ ಹೊಂಡ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಳತೆ ಎಲ್ಲ ನಿಮಗೆ ಕೊಡ್ತಾರೆ. ನೀವು ಮಾಡ್ಕೊಂಡ್ಮೇಲೆ ನಿಮಗೆ ನೇರವಾಗಿ ನಿಮ್ಮ ಖಾತೆಗೆ ಸಬ್ಸಿಡಿ ಎಲ್ಲ ವರ್ಗಾವಣೆ ಆಗುತ್ತೆ. ರೈತ ಬಂದವರೇ, ತಮಗೆಲ್ಲ ಗೊತ್ತಿದೆ, ತಾವು ನೇಗಿಲಾಗಿ ಸರಣಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬಂದಿದ್ದೀರಾ. ಆ ಒಂದು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ, ಅಂತಿಮ ಹಂತದಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಅದಕ್ಕೆ 2 ಉತ್ತರಗಳು ನೀಡಲಾಗುತ್ತೆ. ಅದರಲ್ಲಿ ಸರಿಯಾದ ಒಂದು ಉತ್ತರ ಇರುತ್ತೆ. ಸರಿಯಾದ ಉತ್ತರ ನೀಡೋದಕ್ಕೆ ಆ ದಿನ 6 ಗಂಟೆಯಿಂದ ಏನು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ, ಅಲ್ಲಿಂದ 8 ಗಂಟೆವರೆಗೂ ಕಾಲಾವಕಾಶ ಇರುತ್ತೆ ನಿಮಗೆ ಉತ್ತರ ನೀಡೋದಕ್ಕೆ. ಸೊ ಆ ಒಂದು ನೇಗಿಲ ಯೋಗಿಯ 16ನೇ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಸಾಕಷ್ಟು ರೈತರು ಅದಕ್ಕೆ ಉತ್ತರ ನೀಡಿದ್ದಾರೆ. ಆ ಉತ್ತರ ನೀಡಿದ ಫಲಿತಾಂಶ ಅಂದರೆ ಆ ಚೀಟಿಗಳು ಈ ಒಂದು ಚೀಲದಲ್ಲಿದೆ. ನಾನು ಇವಾಗ ಈ ಒಂದು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಯೋಗೇಶ್ ಸರ್ ಅವರಿಗೆ, ಸರ್, ಈ ಒಂದು ಚೀಲದಲ್ಲಿ ಉತ್ತರ ನೀಡಿದ ಚೀಟಿಗಳಿದ್ದಾವೆ ಸರ್. ಈ ಒಂದು ಎಲ್ಲ ಚೀಟಿಗಳು ಇದರಲ್ಲಿ ಹಾಕಿ ರೈತ ಬಂದವರಿಗೆ ಇದು ಚೀಲ ಖಾಲಿಯಾಗಿದ್ದನ್ನು ಅಲ್ಗಡೆ ತೋರಿಸಿ, ತದನಂತರ ಇದರಲ್ಲಿ ಪ್ರಪ್ರಥಮವಾಗಿ ಒಂದು ಮೊದಲ ವಿಜೇತ ರೈತ ಯಾರು ಅನ್ನೋದು ಒಂದು ಚೀಟಿ ಎತ್ತಿ ನನಗೆ ಕೊಡ್ಬೇಕು ಸರ್ ತಾವು.
ಸಾಕಷ್ಟು ರೈತರು ಉತ್ತರ ನೀಡ್ತಾ ಹೋಗಿದ್ದಾರೆ. ಕೆಲವರು 8 ಗಂಟೆ ಆದಮೇಲೆ 9 ಗಂಟೆವರೆಗೂ ಉತ್ತರ ಕೊಟ್ಟಿದ್ದಾರೆ. ಆದರೆ ನಾವು 8 ಗಂಟೆ ಒಳಗಡೆ ಯಾರು ಉತ್ತರ ನೀಡಿದ್ದಾರೆ ಆ ಕಾಲಾವಕಾಶಕ್ಕೆ ಮಾತ್ರ ಇಲ್ಲಿ ನಾವು ಚೀಟಿ. ಸರ್, ಪ್ರಥಮ ಅದೃಷ್ಟವಂತ ವಿಜೇತ ರೈತ ಯಾರು ಅನ್ನೋದನ್ನು ತಾವು ಚೆನ್ನಾಗಿ ಕುಲುಕಿಸ್ಬಿಡಿ, ಕೈ ಹಾಕಿ ತಿನ್ನಿಸ್ಕೊ ಒಳಗಡೆ. ಬಹಳ ಅದೃಷ್ಟವಂತ ಹತ್ತಿರದ ಊರಿನವರೇ. ಲಕ್ಷ್ಮೀನಾರಾಯಣ, ವೀರಮ್ಮನಹಳ್ಳಿ, ಆಲೂರು, ಗೌರಿಬಿದನೂರು ತಾಲೂಕು. ದಯಮಾಡಿ ಲಕ್ಷ್ಮೀನಾರಾಯಣ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ದೀಪಶ್ರೀ ಮೇಡಮ್, ತಾವು 2ನೇ ಅದೃಷ್ಟವಂತ ವಿಜೇತ ರೈತ ಯಾರು ಆಯ್ಕೆ ಮಾಡಿಕೊಡ್ಬೇಕು? ಕಿಶನ್ ಎನ್ ಮಹದೇವ್, ಹಂಪಿನಗರ, RPC ಲೇಔಟ್, ವಿಜಯನಗರ. ಇವರಿಗೆ 2ನೇ ಅದೃಷ್ಟವಂತ ವಿಜೇತ, ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ತಾವು ತಮ್ಮಲ್ಲಿ ಯಾರಾದರೂ ದಯಮಾಡಿ ರೈತ ಬಾಂಧವರು ಒಬ್ರು ಬಂದು ಚೀಟಿ ಎತ್ತಬೇಕು. ಬನ್ನಿ, ನೀವು ಬನ್ನಿ. ಉತ್ತರ ಕರ್ನಾಟಕ ಭಾಗದವರು. 3ನೇ ಅದೃಷ್ಟವಂತ ವಿಜೇತ ಮಹೇಂದ್ರ ಜಾಕ, ದೇವದುರ್ಗ, ರಾಯಚೂರು. ಇವರು 3ನೇ ಅದೃಷ್ಟವಂತ ವಿಜೇತ. ಮತ್ತೊಮ್ಮೆ 3 ಅದೃಷ್ಟವಂತ ವಿಜೇತರ ಹೆಸರನ್ನು ಹೇಳ್ತೀನಿ ನಾನು. ಲಕ್ಷ್ಮೀನಾರಾಯಣ, ವೀರಮ್ಮನಹಳ್ಳಿ, ಆಲೂರು, ಗೌರಿಬಿದನೂರು ತಾಲೂಕು. 2ನೇವರು ಕಿಶನ್ ಎನ್ ಮಹದೇವ್, ಹಂಪಿನಗರ, RPC ಲೇಔಟ್, ವಿಜಯನಗರ. 3ನೇವರು ಮಹೇಂದ್ರ ಜಾಕ, ದೇವದುರ್ಗ, ರಾಯಚೂರು. ಇವರು 3 ಅದೃಷ್ಟವಂತ ವಿಜೇತರು. ದಯಮಾಡಿ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ನಮ್ಮ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದ 17ನೇ ಸಂಚಿಕೆ. ತಾವು ದಯಮಾಡಿ ಈ ಒಂದು ನೇಗಿಲ ಯೋಗಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರುತ್ತೆ. ಮಂಗಳವಾರ ಸಂಜೆ 6ರಿಂದ 6:30 ಹಾಗೂ ಗುರುವಾರ ಸಂಜೆ 6ರಿಂದ 6:30 ಈ ಒಂದು ಕೃಷಿ ದರ್ಶನ ಕಾರ್ಯಕ್ರಮ ಏನು ಮೂಡಿ ಬರುತ್ತೆ ಆ ಒಂದು ಸಮಯದಲ್ಲಿ ದಯಮಾಡಿ ತಾವು ಸಹ ಈ ಒಂದು ನೇಗಿಲ ಯೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ತಾವೂ ಉತ್ತರ ನೀಡಿ, ತಾವೂ ಅದೃಷ್ಟವಂತ ವಿಜೇತರಾಗಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ, ನಾವು ಇಷ್ಟೊತ್ತು ಇಲ್ಲಿ ಸೂಕ್ಷ್ಮ ನೀರಾವರಿ ಬಳಕೆ ಮತ್ತು ಅದರಲ್ಲಿರುವಂತಹ ಉಪಕರಣಗಳ ಬಳಕೆ ಹಾಗೂ ಅದರ ಮಹತ್ವ ಏನು ಅಂತೇಳಿ ಸಾಕಷ್ಟು ಮಾಹಿತಿಯನ್ನು ನಾವು ಇಲ್ಲಿ ಪಡೆದುಕೊಂಡಿದ್ದೇವೆ. ತಾವು ಇಲ್ಲಿ ಆಗಮಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಸೂಲಕುಂಟೆ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಾದ ತಮಗೆಲ್ಲರಿಗೂ ಒಂದು ಸುತ್ತ ನಾವು ಮತ್ತೆ ನೇಗಿಲೋಗಿ ಸರಣಿ ಕಾರ್ಯಕ್ರಮದ 18ನೇ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ರೈತ ಬಾಂಧವರೇ ನಮಸ್ಕಾರ. ನೇಗಿಲ ಯೋಗಿ ಪ್ರಾಯೋಜಿತ ಕಾರ್ಯಕ್ರಮದ 17ನೇ ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ. ಪ್ರಶ್ನೆ: ಸೂಕ್ಷ್ಮ ನೀರಾವರಿಯನ್ನು ಎಲ್ಲ ಬೆಳೆಗಳಿಗೂ ಬಳಸಬಹುದೇ? ಉತ್ತರ 1 ಹೌದು, ಉತ್ತರ 2 ಇಲ್ಲ. ಪ್ರಶ್ನೆ ಮತ್ತೊಮ್ಮೆ: ಸೂಕ್ಷ್ಮ ನೀರಾವರಿಯನ್ನು ಎಲ್ಲ ಬೆಳೆಗಳಿಗೂ ಬಳಸಬಹುದೇ? ಉತ್ತರ 1 ಹೌದು, ಉತ್ತರ 2 ಇಲ್ಲ. ನಿಮ್ಮ ಉತ್ತರ ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9480118811. ಮತ್ತೊಮ್ಮೆ ವಾಟ್ಸಪ್ ಸಂಖ್ಯೆ 9480118811. ನಿಮ್ಮ ಉತ್ತರ ಕಳಿಸಲು ಇಂದು ರಾತ್ರಿ 8 ಗಂಟೆಯವರೆಗೆ ಗಡುವು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.